ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹವನ್ನು ಆಕ್ಸಿಡೇಟಿವ್ ಒತ್ತಡಗಳಿಂದ ರಕ್ಷಿಸುವ ಗುಣ ಯಾವುದರಲ್ಲಿದೆ? ಆಪ್ಷನ್ಸ್: ಎ ಅಂಜೂರ, ಬಿ ನುಗ್ಗೆ ಸೊಪ್ಪು, ಸಿ ಮರಗೆಣಸು, ಡಿ ಬಾಳೆಹೂವು. ಸರಿಯಾದ ಉತ್ತರ ಆಪ್ಷನ್ ಎ ಅಂಜೂರ. ಅಂಜೂರವು ಔಷಧೀಯ ಗುಣಗಳಿಂದ ಕೂಡಿರುವ ಹಣ್ಣಾಗಿದ್ದು ಇದರಲ್ಲಿ ಫೈಬರ್, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತು ವಿಟಮಿನ್ 6 ಸಮೃದ್ಧವಾಗಿದೆ. ಇದಲ್ಲದೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಕಬ್ಬಿಣದಂತಹ ಅನೇಕ ರೀತಿಯ ಖನಿಜಗಳು ಈ ಹಣ್ಣಿನಲ್ಲಿ ಕಂಡುಬರುತ್ತವೆ. ಅಂಜೂರದಲ್ಲಿ ಹಲವಾರು ರೀತಿಯ ಉತ್ಕರ್ಷಣ ನಿರೋಧಕಗಳು ಕೂಡ ಇವೆ. ಇವು ಫ್ರೀ ರ್ಯಾಡಿಕಲ್ಗಳನ್ನು ಸ್ವಚ್ಛಗೊಳಿಸುವ ಮೂಲಕ ದೇಹವನ್ನು ಆಕ್ಸಿಡೇಟಿವ್ ಒತ್ತಡಗಳಿಂದ ರಕ್ಷಿಸುತ್ತದೆ. ಅಂಜೂರದಲ್ಲಿ ಕರಗುವ ಮತ್ತು ಕರಗದ ಫೈಬರ್ ಸಮೃದ್ಧವಾಗಿದೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ. ಅಲ್ಲದೆ ಅಂಜೂರದ ಹಣ್ಣುಗಳನ್ನು ತಿನ್ನುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ. ಎರಡನೇ ಪ್ರಶ್ನೆ, ಟೈಪ್ 1 ಮತ್ತು ಟೈಪ್ 2 ಮಧುಮೇಹಕ್ಕಿರುವ ವ್ಯತ್ಯಾಸವೇನು? ಆಪ್ಷನ್ಸ್: ಎ ಆನುವಂಶಿಕ, ಬಿ ಇನ್ಸುಲಿನ್ ಉತ್ಪಾದನೆ, ಸಿ ಇನ್ಸುಲಿನ್ ಬಳಸುವುದಿಲ್ಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಟೈಪ್ 1 ಮಧುಮೇಹದಲ್ಲಿ ಮೇದೋಜ್ಜೀರಕ ಗ್ರಂಥಿಯು ಇನ್ಸುಲಿನ್ ಅನ್ನು ಉತ್ಪಾದಿಸುವುದಿಲ್ಲ, ಏಕೆಂದರೆ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಇನ್ಸುಲಿನ್ ಉತ್ಪಾದಿಸುವ ಮೇದೋಜ್ಜೀರಕ ಗ್ರಂಥಿಯಲ್ಲಿನ ಐಲೆಟ್ ಕೋಶಗಳನ್ನು ಆಕ್ರಮಿಸುತ್ತದೆ. ಇನ್ನು ಮಧುಮೇಹ ಟೈಪ್ 2 ರಲ್ಲಿ ಮೇದೋಜ್ಜೀರಕ ಗ್ರಂಥಿಯು ಬಳಸುವುದಕ್ಕಿಂತ ಕಡಿಮೆ ಇನ್ಸುಲಿನ್ ಮಾಡುತ್ತದೆ ಮತ್ತು ನಿಮ್ಮ ದೇಹವು ಇನ್ಸುಲಿನ್ಗೆ ನಿರೋಧಕವಾಗುತ್ತದೆ. ಇದರರ್ಥ ನಿಮ್ಮ ದೇಹವು ಇನ್ಸುಲಿನ್ ಅನ್ನು ಹೊಂದಿದೆ, ಆದರೆ ಅದನ್ನು ಬಳಸುವುದನ್ನು ನಿಲ್ಲಿಸುತ್ತದೆ. ಟೈಪ್ 1 ಮಧುಮೇಹವು ಆಟೋ ಇಮ್ಯೂನ್ ಕಾಯಿಲೆಯಾಗಿದ್ದು ಪ್ರತಿರಕ್ಷಣಾ ವ್ಯವಸ್ಥೆಯು ಮೇದೋಜ್ಜೀರಕ ಗ್ರಂಥಿಯ ಐಲೆಟ್ ಕೋಶಗಳ ಮೇಲೆ ದಾಳಿ ಮಾಡುತ್ತವೆ. ಈ ಸ್ವಯಂ ನಿರೋಧಕ ಪ್ರತಿಕ್ರಿಯೆಯನ್ನು ಪ್ರಚೋದಿಸುವ ಸಂಭಾವ್ಯ ಅಂಶಗಳೆಂದರೆ ಜೀನ್ಗಳು, ವೈರಸ್ಗಳು, ಆಹಾರಗಳು ಮತ್ತು ರಾಸಾಯನಿಕಗಳು. ಇನ್ನು ಎರಡು ವಿಧದ ಮಧುಮೇಹವು ಆನುವಂಶಿಕ ಅಥವಾ ಆನುವಂಶಿಕ ಅಂಶಗಳನ್ನು ಹೊಂದಿದ್ದರೂ ಟೈಪ್ 2 ಅನ್ನು ಉಂಟುಮಾಡುವ ಇನ್ಸುಲಿನ್ ಪ್ರತಿರೋಧಕವು ಹೆಚ್ಚು ದೇಹದ ಕೊಬ್ಬನ್ನು ಹೊಂದಿರುವುದಕ್ಕೆ ಸಂಬಂಧಿಸಿದೆ. ಟೈಪ್ 2 ಮಧುಮೇಹವು ಆಟೋ ಇಮ್ಯೂನ್ ಡಿಸಾರ್ಡರ್ ಅನ್ನು ಹೊಂದಿರುವುದಿಲ್ಲ. ಹೆಚ್ಚಾಗಿ 45 ವರ್ಷಕ್ಕಿಂತ ಮೇಲ್ಪಟ್ಟ ಜನರಲ್ಲಿ ಅಥವಾ ಸ್ಥೂಲಕಾಯತೆ ಅಥವಾ ಆನುವಂಶಿಕ ಕಾರಣಗಳೊಂದಿಗೆ ಕಿರಿಯ ಜನರಲ್ಲಿ ಕಂಡುಬರುತ್ತದೆ. ಈ ಎರಡು ವಿಧದ ಮಧುಮೇಹವು ವಿಭಿನ್ನ ಕಾರಣಗಳನ್ನು ಹೊಂದಿರುವುದರಿಂದ ಪ್ರತಿಯೊಂದು ವಿಧವೂ ವಿಭಿನ್ನವಾಗಿರುತ್ತದೆ. ಮೂರನೇ ಪ್ರಶ್ನೆ, ಮಕ್ಕಳಲ್ಲಿ ಹೃದಯ ವೈಫಲ್ಯಕ್ಕೆ ಮುಖ್ಯ ಕಾರಣವೇನು? ಆಪ್ಷನ್ಸ್: ಎ ಹೃದಯ ದೋಷ, ಬಿ ಉಸಿರಾಟದ ಸೋಂಕು, ಸಿ ಒತ್ತಡ, ಡಿ ಆಹಾರ ಕ್ರಮ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕೆಲವು ಮಕ್ಕಳು ಹುಟ್ಟುವಾಗಲೇ ಹೃದಯ ದೋಷಗಳಿಂದ ಜನಿಸುತ್ತಾರೆ, ಅಂದರೆ ಗರ್ಭದಲ್ಲಿರುವಾಗ ಹೃದಯ ರಚನೆಯಲ್ಲಿ ಅಸಹಜತೆಗಳಿರುತ್ತವೆ. ಅಂಥವರಲ್ಲಿ ರಕ್ತ ಪರಿಚಲನೆ ಕ್ರಮಬದ್ಧವಾಗಿರುವುದಿಲ್ಲ. ಅಂತಹ ಮಕ್ಕಳು ಹೃದಯ ವೈಫಲ್ಯದ ಅಪಾಯವನ್ನು ಹೆಚ್ಚು ಹೊಂದಿರುತ್ತಾರೆ. ನವಜಾತ ಶಿಶುಗಳು ಮತ್ತು ಚಿಕ್ಕ ಮಕ್ಕಳು ನ್ಯುಮೋನಿಯಾ ಮತ್ತು ಬ್ರಾಂಕೈಟಿಸ್ನಂತಹ ಉಸಿರಾಟದ ಕಾಯಿಲೆಗಳನ್ನು ಹೊಂದಿರುತ್ತಾರೆ. ಇಂತಹ ಸೋಂಕುಗಳು ತೀವ್ರವಾದಾಗ ಹೃದಯದ ಮೇಲಿನ ಒತ್ತಡವು ಹೃದಯ ಸ್ತಂಭನಕ್ಕೆ ಕಾರಣವಾಗುತ್ತದೆ. ಕೆಲವು ಮಕ್ಕಳಲ್ಲಿ ಸಣ್ಣ ಹೃದಯ ಸಮಸ್ಯೆಗಳು ಪತ್ತೆಯಾಗುವುದಿಲ್ಲ, ಆದರೆ ಹೃದಯ ಸಂಬಂಧಿ ಸಮಸ್ಯೆಗಳು ತೀವ್ರಗೊಂಡಾಗ ಮಾತ್ರ ಪತ್ತೆ ಹಚ್ಚಬಹುದು. ಇದಲ್ಲದೆ ಕೆಲವೊಮ್ಮೆ ಹೆಚ್ಚಿನ ಪ್ರಮಾಣದ ಮಾತ್ರೆಗಳು ಮಕ್ಕಳಲ್ಲಿ ಹೃದಯ ಸ್ತಂಭನವನ್ನು ಉಂಟುಮಾಡುತ್ತವೆ. ನಾಲ್ಕನೇ ಪ್ರಶ್ನೆ, ಕೈಲಾಸವನ್ನು ಏರಿದ ನಂತರ ಜೀವಂತವಾಗಿ ಮರಳಿದ ವಿಶ್ವದ ಏಕೈಕ ವ್ಯಕ್ತಿ ಯಾರು? ಆಪ್ಷನ್ಸ್: ಎ ಮಿಲಾರೇಪಾ, ಬಿ ರುಟೆಲ್ಜ್, ಸಿ ಆರ್.ಸಿ. ವಿಲ್ಸನ್, ಡಿ ಕೈನೋಲ್ಡ್ ಮೆಸ್ನರ್. ಸರಿಯಾದ ಉತ್ತರ ಆಪ್ಷನ್ ಎ ಮಿಲಾರೇಪಾ. ಕೈಲಾಸವನ್ನು ಏರಿದ ನಂತರ ಜೀವಂತವಾಗಿ ಮರಳಿದ ವಿಶ್ವದ ಏಕೈಕ ವ್ಯಕ್ತಿ ಎಂದು ಯೋಗಿ ಮಿಲಾರೇಪಾ ಅವರನ್ನು ಪರಿಗಣಿಸಲಾಯಿತು. ಅದಾದ ಬಳಿಕ ಯಾರೂ ಸಹ ಆ ಪರ್ವತವನ್ನು ಏರಿದ ಮಾಹಿತಿಯಿಲ್ಲ. 11ನೇ ಶತಮಾನದಲ್ಲಿ ಟಿಬೆಟಿಯನ್ ಬೌದ್ಧ ಯೋಗಿ ಮಿಲಾರೇಪಾ ಕೈಲಾಸ ಪರ್ವತವನ್ನು ಏರುವಲ್ಲಿ ಯಶಸ್ವಿಯಾದರು ಎಂದು ಬೌದ್ಧ ಧರ್ಮದ ಪುಸ್ತಕಗಳಲ್ಲಿ ಉಲ್ಲೇಖಿಸಲಾಗಿದೆ. 6638 ಮೀಟರ್ ಎತ್ತರದಲ್ಲಿ ನೆಲೆಸಿರುವ ಕೈಲಾಸ ಪರ್ವತವು ಶತಮಾನಗಳಿಂದಲೂ ನಿಗೂಢವಾಗಿ ಮುಚ್ಚಿಹೋಗಿರುವ ಒಂದು ನಿಗೂಢ ಪರ್ವತವಾಗಿದೆ. ಸಮುದ್ರ ಮಟ್ಟದಿಂದ ಸರಿಸುಮಾರು 18,000 ಅಡಿ ಎತ್ತರದಲ್ಲಿರುವ ಡೋಲ್ಮಾ ಲಾ ಪಾಸ್ ಕೈಲಾಸ ಪರ್ವತವನ್ನು ತಲುಪಬಹುದಾದ ಗರಿಷ್ಠ ಎತ್ತರವಾಗಿದೆ. ಮಿಲಾರೇಪಾ ಅವರು ತಮ್ಮ ಯೌವನದಲ್ಲಿ ಕೊಲೆಗಾರನೆಂದು ಕರೆಯಲ್ಪಟ್ಟರು ಮತ್ತು ಅವರು ಟಿಬೆಟಿಯನ್ ಬೌದ್ಧ ಧರ್ಮವನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸುವ ಮೊದಲು ತಮ್ಮ ಕಠೋರ ತಪಸ್ಸಿನಿಂದ ಮತ್ತು ಪ್ರಾಪಂಚಿಕ ವಸ್ತುಗಳ ಪರಿತ್ಯಾಗದಿಂದ ಅವರು ಕೈಲಾಸ ಪರ್ವತದ ಶಿಖರಗಳನ್ನು ತಲುಪಲು ಸಾಧ್ಯವಾಯಿತು ಎಂದು ಹೇಳಲಾಗುತ್ತದೆ. ಐದನೇ ಪ್ರಶ್ನೆ, ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಅಡುಗೆ ಮಾಡುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಉಸಿರಾಟದ ಸಮಸ್ಯೆ, ಬಿ ಕ್ಯಾನ್ಸರ್, ಸಿ ಹಾರ್ಮೋನ್ ಸಮಸ್ಯೆ,
ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಾನ್ ಸ್ಟಿಕ್ ಪಾತ್ರೆಗಳ ತಯಾರಿಕೆಯ ನಡುವೆ ಕೆಲವು ಕೆಮಿಕಲ್ ಕೋಟಿಂಗ್ ನೀಡಲಾಗಿರುತ್ತದೆ. ಕ್ರಮೇಣ ಬಳಕೆಯಲ್ಲಿ ಹೆಚ್ಚು ಬಿಸಿಯಲ್ಲಿ ಕಾಯಿಸುತ್ತಿದ್ದರೆ ಪಾತ್ರೆಯಿಂದ ಕೆಮಿಕಲ್ ಬಿಡುಗಡೆಗೊಂಡು ಆಹಾರಕ್ಕೆ ಸೇರಬಹುದು. ಇಂತಹ PFOA ಕೆಮಿಕಲ್ ಕ್ರಮೇಣ ನಾನ್ ಸ್ಟಿಕ್ ಪಾತ್ರೆಯಿಂದ ಬಿಡುಗಡೆಗೊಂಡು ದೇಹವನ್ನು ಸೇರುತ್ತದೆ. ಇದು ಎಷ್ಟು ಅಪಾಯಕಾರಿ ಎಂದರೆ ಇದು ದೇಹದ ಒಳಭಾಗದಲ್ಲಿ ಶೇಖರಣೆಗೊಂಡು ಗಂಭೀರ ಅಪಾಯವನ್ನು ತಂದೊಡ್ಡುತ್ತದೆ ಮತ್ತು ಹಲವರಲ್ಲಿ ಉಸಿರಾಟದ ಸಮಸ್ಯೆಗೆ ಕಾರಣವಾಗುತ್ತದೆ. ನಾನ್ ಸ್ಟಿಕ್ ಪಾತ್ರೆಗಳ ಪಾಲಿಮರ್ ವಾಸನೆಯು ಕೆಲವರಲ್ಲಿ ವಿಚಿತ್ರ ಅಸಹನೆ ಹಾಗೂ ಫ್ಲೂ ಜ್ವರದ ಲಕ್ಷಣಗಳನ್ನು ತರುತ್ತವೆ. ಇಂತಹ ಕೆಮಿಕಲ್ಗಳು ಬಹುತೇಕ ವಿಪರೀತ ಅಪಾಯಕಾರಿಯಾಗಿದ್ದು ದೇಹದೊಳಗೆ ಸೇರಿದ್ದಲ್ಲಿ ಕ್ಯಾನ್ಸರ್ ಸೆಲ್ಗಳನ್ನು ಸೃಷ್ಟಿಸುವ ಅಪಾಯವಿದೆ. ಹಾರ್ಮೋನ್ ಏರುಪೇರಾಗಲು ಕೂಡ ಇದೇ ನಾನ್ ಸ್ಟಿಕ್ ಪಾತ್ರೆಗಳ ಕೆಮಿಕಲ್ಗಳು ಕಾರಣವಾಗುತ್ತವೆ. ಮಾನಸಿಕ ಸಮಸ್ಯೆಗಳಿಗೂ ಇದು ಮುಂದುವರೆಯಬಹುದು. 6ನೇ ಪ್ರಶ್ನೆ. ಆಧುನಿಕ ಪಾಶ್ಚಿಮಾತ್ಯ ನಾಗರಿಕತೆ ಮತ್ತು ಕ್ರಾಂತಿಕಾರಿ ವಿಚಾರಗಳನ್ನು ಜಗತ್ತಿಗೆ ಕಲಿಸಿದವರು ಯಾರು? ಆಪ್ಷನ್ಸ್ ಎ ಪೋರ್ಚುಗೀಸರು, ಬಿ ಗ್ರೀಕ್, ಸಿ ರೋಮ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀಕ್. ಭೂಮಿಯಲ್ಲಿ ವಾಸಿಸುವ ದೇವರುಗಳ ಬಗ್ಗೆ ಹೇಳುವ ಗ್ರೀಕ್ ಪುರಾಣಗಳ ಬಗ್ಗೆ ನಮ್ಮೆಲ್ಲರಿಗೂ ತಿಳಿದಿದೆ. ಆಧುನಿಕ ಪಾಶ್ಚಿಮಾತ್ಯ ನಾಗರಿಕತೆ ಮತ್ತು ಕ್ರಾಂತಿಕಾರಿ ವಿಚಾರಗಳನ್ನು ಜಗತ್ತಿಗೆ ಕಲಿಸಿದವರು ಗ್ರೀಕರು. ವಾಸ್ತವವಾಗಿ ಏಥೆನ್ಸ್ನಲ್ಲಿ ವಿಶ್ವದ ಮೊದಲ ಪ್ರಜಾಪ್ರಭುತ್ವ ಇತ್ತು. ಜಪಾನ್ನ ವಯಸ್ಸನ್ನು ಅರ್ಥಮಾಡಿಕೊಳ್ಳಲು ಜಪಾನ್ನ ಮೊದಲ ಚಕ್ರವರ್ತಿ ಸೂರ್ಯದೇವತೆ ಅಮತೆರಸು ಅವರ ವಂಶಸ್ಥರು ಎಂದು ಹೇಳಲಾಗುತ್ತದೆ. ಇದು ಒಂದು ಪುರಾಣವಾದರೂ ಜಪಾನ್ ನಾವು ಊಹಿಸುವುದಕ್ಕಿಂತ ಹಳೆಯದಾಗಿರಬಹುದು ಎಂದು ಇತಿಹಾಸಕಾರರು ಹೇಳುತ್ತಾರೆ. 7ನೇ ಪ್ರಶ್ನೆ. ಶಿವನನ್ನು ಯಾವ ದಿನದಂದು ಪೂಜಿಸುವುದು ಶ್ರೇಷ್ಠ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ಅಮಾವಾಸ್ಯೆ, ಬಿ ಹುಣ್ಣಿಮೆ, ಸಿ ಸೋಮವಾರ, ಡಿ ಭಾನುವಾರ. ಸರಿಯಾದ ಉತ್ತರ ಆಪ್ಷನ್ ಎ ಅಮಾವಾಸ್ಯೆ. ಅಮಾವಾಸ್ಯೆ ಎಂದರೆ ಕತ್ತಲು. ಲಯಕಾರನಾದ ಶಿವನಿಗೆ ಅಮಾವಾಸ್ಯೆಯ ಪೂಜೆಯೇ ಶ್ರೇಷ್ಠ. ಪ್ರತಿ ಅಮಾವಾಸ್ಯೆಯ ಮುನ್ನ ದಿನವಾದ ಚತುರ್ದಶಿಯನ್ನು ಮಾಸ ಶಿವರಾತ್ರಿ ಎಂದು ಕರೆಯುತ್ತಾರೆ. ಆಷಾಢ ಅಮಾವಾಸ್ಯೆಯಂದು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡುತ್ತಾರೆ. ಅಲ್ಲಿಂದ ಆರಂಭವಾಗಿ ಮಾಘ ಮಾಸದ ಅಮಾವಾಸ್ಯೆಗೆ ಮಹಾಶಿವರಾತ್ರಿ ವ್ರತವು ಆಚರಿಸುತ್ತಾರೆ. ಮೃತ್ಯುವಿಗೆ ಅಧಿಪತಿಯಾದ ಶಿವನನ್ನು ಪೂಜಿಸುವ ಮೂಲಕ ಪಿತೃಗಳಿಗೆ ಸದ್ಗತಿಯನ್ನು ನೀಡುವುದು ಶಾಸ್ತ್ರ. ಮಹಾಲಯ ಅಮಾವಾಸ್ಯೆಯಂತೆಯೇ ಭರಣಿ ನಕ್ಷತ್ರವು ಶ್ರಾದ್ದ ಕಾರ್ಯಕ್ಕೆ ಅತ್ಯಂತ ಪವಿತ್ರವಾದದ್ದು. ಭಾದ್ರಪದ ನವಮಿಯನ್ನು ಅವಿದವ ನವಮಿ ಎಂದು ಕರೆಯುತ್ತಾರೆ. ಈ ದಿನ ಅವರವರ ಕುಲಾಚಾರದಂತೆ ಶ್ರಾದ್ದ ಮಾಡಿದರೆ ತಾಯಿಯನ್ನು ಒಳಗೊಂಡು ಅವರು 42 ತಲೆಮಾರುಗಳ ಕುಲೋದ್ಧಾರವಾಗುತ್ತದೆ ಎಂಬ ವಚನವಿದೆ. 8ನೇ ಪ್ರಶ್ನೆ. ಬ್ಲ್ಯಾಕ್ ಕಾಫಿ ಕುಡಿಯುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್ ಎ ಆಯಸ್ಸು ವೃದ್ಧಿ, ಬಿ ಆರೋಗ್ಯಕರ ಹೃದಯ, ಸಿ ಶಕ್ತಿ ವೃದ್ಧಿ, ಡಿ ಶಾಂತ ಮನಸ್ಸು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೆಳಗ್ಗೆ ಕಪ್ಪು ಕಾಫಿ ಸೇವನೆಯು ನಿಮ್ಮ ಮನಸ್ಸನ್ನು ಚುರುಕುಗೊಳಿಸುವುದರಿಂದ ಹಿಡಿದು ಹೃದಯದ ಆರೋಗ್ಯವನ್ನು ಹೆಚ್ಚಿಸುವವರೆಗೂ ಹಾಗೂ ಹೆಚ್ಚು ಕಾಲ ಬದುಕಲು ಸಹಾಯ ಮಾಡುವವರೆಗೂ ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ. ಜೊತೆಗೆ ಉತ್ಕರ್ಷಣ ನಿರೋಧಕಗಳಿಂದ ಉಂಟಾಗುವ ಉರಿಯೂತ ಕಡಿಮೆಯಾಗುವುದರಿಂದ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವು ಕಡಿಮೆಯಾಗುತ್ತದೆ. ಬ್ಲ್ಯಾಕ್ ಕಾಫಿಯು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಹೃದಯ ಸಂಬಂಧಿತ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. 9ನೇ ಪ್ರಶ್ನೆ. ಭಾರತದಲ್ಲಿ ಕಬ್ಬು ಉತ್ಪಾದಿಸುವ ರಾಜ್ಯಗಳಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್ ಎ ಮೊದಲನೇ ಸ್ಥಾನ, ಬಿ 2ನೇ ಸ್ಥಾನ, ಸಿ 3ನೇ ಸ್ಥಾನ, ಡಿ 4ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಸಿ 3ನೇ ಸ್ಥಾನ. ಕರ್ನಾಟಕವು ಭಾರತದಲ್ಲಿ ಕಬ್ಬು ಉತ್ಪಾದಿಸುವ ರಾಜ್ಯಗಳಲ್ಲಿ 3ನೇ ಸ್ಥಾನವನ್ನು ಹೊಂದಿದೆ. ಉತ್ತಮ ಗುಣಮಟ್ಟದ ಕಬ್ಬು ಉತ್ಪಾದನೆಯನ್ನು ಬೆಂಬಲಿಸುವ ಅನುಕೂಲಕರ ಹವಾಮಾನ ಪರಿಸ್ಥಿತಿಗಳು 2019ರಿಂದ 2020ರ ಅವಧಿಯಲ್ಲಿ ರಾಜ್ಯವು 38 ಮಿಲಿಯನ್ ಮೆಟ್ರಿಕ್ ಟನ್ಗಳಿಗಿಂತ ಹೆಚ್ಚು ಉತ್ಪಾದನೆಯನ್ನು ದಾಖಲಿಸಿದೆ. ಕಾವೇರಿ ನದಿಯ ನೀರಾವರಿ ಯೋಜನೆಗಳಿಂದ ಪ್ರಯೋಜನ ಪಡೆಯುವ ಶಿವಮೊಗ್ಗ, ಮೈಸೂರು, ಬೆಳಗಾವಿ ಮತ್ತು ಮಂಡ್ಯ, ಚಿತ್ರದುರ್ಗದಂತಹ ಜಿಲ್ಲೆಗಳು ಗಮನಾರ್ಹ ಕೊಡುಗೆಯನ್ನು ನೀಡುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.